ಆ ಸಗಣಿ ಎತ್ತಿ ಬಂದವಳನ್ನ ನಾನು ವೆಲ್ಕಮ್ ಮಾಡಿ ಆ ಒಳಗಡೆ ಕರ್ಕೋಬೇಕತ್ತಂತೆ. ನನಗೇನು ಅಂತ ಕರ್ಮ ಬಂದಿರೋದು? ಅವಳಿಗೆ ಆರತಿ ಎತ್ತು, ಅದನ್ನ ಮಾಡು ಇದನ್ನ ಮಾಡು ಅಂತ ನನ್ನ ಕೈಲಾಗಲ್ಲಪ್ಪ. ನನಗೇನು ಇಂಥ ಕರ್ಮ ಬಂದಿರೋದು? ಬೇಡವೇ ಬೇಡ. ಮುಗೀತು, ಮದುವೆ ಅಂತ ಆಯ್ತು. ಏನಾದರೂ ಮಾಡ್ಕೊಂಡು ಹೋಗ್ಲಿ. ಇವತ್ತೇ ನೈಟು ಹೋಗ್ಬಿಡ್ತೀವಿ ನಾವು. ಸೋನಿ, ಇದೇನು ಪ್ಯಾಕ್ ಮಾಡ್ತಾ ಇದೆಯಾ? ನನಗಿಲ್ಲಿ ಒಂದು ಕ್ಷಣ ಇರೋಕ್ಕಾಗಲ್ಲ. ಇವತ್ತು ನೈಟ್ ಹೊಂಟ್ಬಿಡೋಣ. ನೋಡು ಸುರೇಶ್, ನನಗಾಗಲ್ಲ ಇಲ್ಲಿ ಇರೋಕೆ. ಇನ್ನೊಂದು 2 ದಿನ ಇಲ್ಲೇ ಇದ್ದು ಹೋಗೋಣ, ಯಾಕಂದ್ರೆ ಲೀವ್ ತೊಗೊಂಡಿನಿ. ಇನ್ನು ಆರಾಮಾಗಿದ್ದು ಹೋಗೋಣ ಬಿಡು. ನೀ ಲೀವ್ ತಗೊಂಡು ನನಗೂ ಇರ್ಬೇಕನ್ನೋ ಆಸೆ. ಆದ್ರೆ ನಿಮ್ಮಮ್ಮಗ ನಾವು ಇಲ್ಲಿರೋದು ಇಷ್ಟ ಇಲ್ಲಲ್ಲ. ಯಾವಾಗ ಹಂಗತಿ ಅಂದ್ರು ಸೋನಿ? ಅವರು ಮಾತಲ್ಲಿ ಹೇಳ್ತಾ ಇಲ್ಲ, ಆದ್ರೆ ಕೃತಿ ಒಳಗೆ ಎಲ್ಲ ಅರ್ಥ ಆಗ್ತಾ ಇದೆ ನನಗೆ. ಯಾಕೆ ಇರಬೇಕು ಅಂತಿನ್ನ. ಅದೇನು ಸಗಣಿ ಒಳಗೆ ಬಿದ್ದು ಉಳ್ಳಾಡ್ ಬಂದು ಆ ಹುಡುಗಿಗೆ ನಮೂನೆ ಮಾಡ್ತಾರೆ ನಿಮ್ಮ ಮನೆಯಾಗ ನಿಮ್ಮಮ್ಮ. ಆಕಿಗೇನು ನಾ ಆರತಿ ಎತ್ಬೇಕಂತೆ, ಆಕಿಗೆ ಊಟ ಬಡಿಸ್ಬೇಕಂತೆ. ಇವತ್ತು ಊಟಕ್ಕೆಲ್ಲ ಕುಂತಾಗ ಊಟ ಬಡಿಸು ಅಂತ ಹೇಳ್ತಾರೆ. ನಾನು ಯಾಕೆ ಅವಳಿಗೆ ಊಟ ಬಡಿಸ್ಬೇಕು? ಅದು ಆ ಹಳ್ಳಿ ಕುಗ್ಗಿಗೆ ಹೊಸದಾಗಿ ಮದುವೆ ಆಗೈತೆ ಅಂತೇಳಿ ಹೇಳ್ಯಾರ ಬಿಡು. ಯಾಕೆ ನೀನು ಟೆನ್ಷನ್ ಮಾಡ್ಕೋತಿ? ಏನು ದಿನ ನೀನು ಅವ್ರಿಗೇನು ಊಟ ಬಡಿಸ್ತೀಯಾ? ಮನೆಗೆ ಹಿರಿಯ ಸೊಸಿ, ಏನೋ ನಿನ್ನ ಕೈಲೇ ಊಟ ಬಡಿಸ್ಬೇಕು ಅಂತೇಳಿ ನಮ್ಮ ಮಮ್ಮಿಗೆ ಆಸೆ ಆಗಿತ್ತು ಅಷ್ಟೇ. ಅದೇನಿಲ್ಲ, ನಾವಿಬ್ರು ಲವ್ ಮಾಡಿ ಲಗ್ನ ಆಗಿದೀವಿ ಅಂತ ನಿಮ್ಮಮ್ಮನ ಮನಸ್ಸಲ್ಲಿ ಐತಿ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಬಗ್ಗಿಸ್ಕೋಬೇಕನ್ನೋದು ಗೊತ್ತನ? ಯಾಕಂದ್ರೆ ತಾವು ತೆಗೆದು ಲಗ್ನ ಮಾಡಿರೋದು ಹುಡುಗಿ ಅಲ್ಲ. ಅದಕ್ಕೆ ಅಕ್ಕಿ ಮುಂದೆ ನನ್ನ ಸಣ್ಣವಳಾಗಿ ನೋಡ್ಬೇಕನ್ನೋ ಆಸೆ ನಿಮ್ಮಮ್ಮಗ. ಅದೆಲ್ಲ ಬೇಡ. ಇವತ್ತು ಹೋಗ್ತಾ ಇರೋಣ. ನೀ ಬಂದರೆ ಬಾ, ಬಿಟ್ಟರೆ ಬಿಡು, ನಾ ಹೋಗ್ತೀನಿ. ಸರಿ, ನಿನಗಿಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಓಕೆ, ನಾನು ನಿನ್ನ ಕೂಡ ಬರ್ತೀನಿ, ಆಯ್ತಾ? ಓಕೆ. ಈ ವಿಚಾರನ ನಾನು ಮಮ್ಮಿಗೆ ಹೇಳ್ತೀನಿ. ನೀ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡ್ಕೊ, ಓಕೆ? ನಾ ಲಕ್ಷ ಲಕ್ಷ ಸ್ಯಾಲ್ರಿ ಎನಿಸ್ತೀನಿ. ನಾನು ಹೋಗಿ ಆ ಸಗಣಿ ವಾಸನೆ ಬರ್ತಾ ಇರೋಳಿಗೆ ಊಟ ಬಡಿಸೋದ? ತೂತು ಬಿಟ್ರೆ ನನ್ಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ನನ್ನ ಕಾಲು ಒರೆಸು ಬಾ ನನ್ನ ಸೊಸೆದು ಅಂತ ಹೇಳ್ತಾರ. ನನ್ನ ಸೊಸೆ ಕಾಲು ಒರೆಸು ಅಂತ ಹೇಳೋದು ನಮ್ಮತ್ತೆ. ಬೇಡ ಬೇಡ, ನನಗೇನು ಕೈ ತುಂಬ ಸ್ಯಾಲ್ರಿ ಬರುತ್ತೆ, ನನ್ನ ಗಂಡಿಗೂ ಕೈ ತುಂಬ ಸ್ಯಾಲ್ರಿ ಬರುತ್ತೆ. ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಔಟ್ ಆಫ್ ಕಂಟ್ರಿಲೇ ಆರಾಮಾಗಿದ್ದೀವಿ ನಾವು. ಯಾರು ತಾಟಿಲ್ಲ, ಯಾರು ತಗಲಿಲ್ಲ, ಆರಾಮಾಗಿದ್ದೀವಿ. ಯಾಕೆ ಬೇಕು ಇಲ್ಲಿರೋದು? ಅಯ್ಯ ಸೋನಿ, ನೀವೇನ ಹೊಂಟ್ರಂತಲೇವ ಇವತ್ತು? ಕರೇನಾ? ಹ್ಞೂ ಆಂಟಿ, ಹೋಗ್ತಾ ಇದ್ದೀವಿ ಇವತ್ತು ನೈಟ್. ಅಲ್ಲ, ನೀನು ಇನ್ನೊಂದು 2 ದಿನ ಇರ್ತಾಳ ಅಂತ ಮಾಡಿದ್ನಿ ಬಿಡ. ಹಂಗೆ ಹೊಂಟ ಬಿಟ್ಟಿವ ನೀನು. ನಾನು ಇಷ್ಟು ಬೇಗ ಹೋಗ್ತಿರಲಿಲ್ಲ. ಇದಕ್ಕೆ ಕಾರಣನ ನಿಮ್ಮಮ್ಮ. ನನ್ಗೆ ಅವಮಾನ ಮಾಡ್ತಾ ಇದ್ದಾರೆ ನಿಮ್ಮಮ್ಮ. ನಂದು ಲವ್ ಮ್ಯಾರೇಜ್ ಅಲ್ಲ, ಅವ್ರಿಗೆ ಹೇಳಲಾರ್ದ ಮದುವೆ ಆಗಿದ್ದೀನಿ. ಅವರು ಸೆಲೆಕ್ಟ್ ಮಾಡಿರೋ ಸೊಸೆ ಅಲ್ಲ ನಾನು. ಅದಕ್ಕೆ ನಿಮ್ಮಮ್ಮಗೆ ಇಷ್ಟ ಇಲ್ಲ. ಬೇಕಂತಲೇ ತಾವು ಆ ತಿಪ್ಪೆಯಲ್ಲಿಂದ ತಂದಿರೋ ಸೊಸೆಗೆ ನನ್ನ ಕೈಲಿಂದ ಸೇವೆ ಮಾಡ್ಸಕ್ಕೆ ನೋಡ್ತಾರೆ. ಬೇಡಪ್ಪ ಬೇಡ, ನಾನು ಹೋಗ್ತೀನಿ ಅಷ್ಟೇ. ಅಯ್ಯೋ, ನಿನಗೊಂದು ಸ್ವಲ್ಪನೂ ಬುದ್ಧಿ ಇಲ್ಲ ನೋಡು. ನಾನೇನೋ ನಿನ್ನ ತಲೆಯಲ್ಲಿ ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದೆ. ಏನಾಯ್ತು ಆಂಟಿ ಹಿಂಗತಿ ಅಂತೀರಾ ನನಗೆ? ಇನ್ನೇನು ಮತ್ತೆ? ನಮ್ಮವ್ವ ಹಂಗತಿ ಅಂತಾಳಂದ್ರೆ ನೀ ಸುಮ್ಮನೆ ಹೊಂಟು ಬಿಡದ? ಅಯ್ಯೋ, ಬುದ್ಧಿ ಇಲ್ಲ ನಿನಗೆ ನೋಡು. ಸಗಣಿ ವಾಸನಿ ನಾರೋಳು ಆ ಕಾವೇರಿಗೆ ನಮ್ಮವ್ವ ಇವತ್ತು ಮನಿ ಹಿರೇತನದ್ದು ಕೀಲಿ ಕೊಟ್ಟಿದ್ದಾಳೆ ಗೊತ್ತನ? ಅಲ್ಲಿ ಏನಾದರೂ ಕೊಟ್ಕೊಡಿ, ನಮ್ಗೆ ಯಾಕಬೇಕು? ನಾನು ನನ್ನ ಗಂಡ ಫಾರಿನಲ್ಲಿ ಆರಾಮಾಗಿದ್ದೀವಿ. ಕೈ ತುಂಬ ಸಂಬಳ ಬರುತ್ತೆ. ಏನಾದರೂ ಮಾಡ್ಕೊಳ. ಕೀಲಿ ತೊಗೊಂಡು ನಾನೇನು ಮಾಡಲಿ? ನಿನಗೆ ಬುದ್ಧಿ ಇಲ್ಲವ? ಕಲ್ತಿಗೆ ಆದ್ರೂ ಬುದ್ಧಿ ಇಲ್ಲ. ಈ ಮನಿ ಹಿರೇ ಸೊಸಿ. ನೀ ಲವ್ವ ಮಾಡ್ಕೊಂಡು ಮದುವೆನಾದರೂ ಆಗು, ಹಂಗೇನಾದರೂ ಮದುವೆ ಆಗು. ಈ ಮನಿ ಹಿರೇ ಸೊಸಿ ತಾನೇ ನೀನು. ಮತ್ತೆ ನಿನಗೆ ಸಿಗ್ಬೇಕಾಗಿರೋ ಗೌರವ ಎಲ್ಲ ಸಗಣಿ ವಾಸನೆ ನಾರೋ ಕಾವೇರಿ ಸಿಗ್ತಾ ಇದೆ. ಹೋಗಿ ನೀ ಕೇಳೋಕ್ಕಾಗಲ್ಲ ನಿಮ್ಮತ್ತೇನ? ಅಂದ್ರೆ ನಮ್ಮವನ್ನ ಕೇಳೋಕ್ಕಾಗಲ್ಲ ನಿನಗೆ? ಯಾಕ್ರಿ ಅತ್ತೆ? ನನಗೆ ಯಾಕೆ ಈ ಮನಿ ಹಿರೇತನ ಕೀಲಿಕಾಯಿ ಕೊಡ್ತಾ ಇಲ್ಲ ನೀವು ಅಂತ, ಹಿರೇತನ ಕೊಡ್ತಾ ಇಲ್ಲ ಅಂತ ಕೇಳಕ್ಕೆ ಬರಲ್ಲೇನ? ಆ ಕೀಲಿ ತೊಗೊಂಡು ನಾನು ಏನ್ರಿ ಮಾಡಲಿ? ನನಗಿದೆಲ್ಲ ಇಷ್ಟ ಇಲ್ಲ. ಆಯ್ತು ತಗೋ, ಮುಗೀತು. ಇಷ್ಟ ಇಲ್ಲ ಅಂತ ಹೇಳ್ಕೊತ ಕೂಡ ನೀವು ಅಲ್ಲೇ ಫಾರಿನ್ದಾಗ ಇದ್ದು ಬಿಡ್ರಿ. ಇಲ್ಲಿ ಬಂದಾಗ ಹೋದಾಗ ಒಂದು ಸ್ವಲ್ಪ ನೀನು ಮರ್ಯಾದೆ ಇಟ್ಕೋಬೇಕಿಲ್ಲ. ನೀ ಇಷ್ಟು ಓದಿ ಓದಕಿಗೆ ಏನು ಮರ್ಯಾದೆ ಸಿಗ್ತಾ ಇಲ್ಲ. ಆಕಿ ನೋಡಿ ಏನು ಓದಿಲ್ಲ, ಆಕಿಗೆ ಎಷ್ಟು ಮರ್ಯಾದೆ ಸಿಗಾಕತ್ತೈತಿ. ನಾ ಅದನ್ನ ಹೇಳಾಕತ್ತೀನವ. ಮರ್ಯಾದೆ ಸಿಗ್ಲಿಕ್ಕಂದ್ರೆ ಕಿತ್ಕೋಬೇಕು ಗೊತ್ತೇನ? ನಾನು ನಿನಗೆ ಇದನ್ನ ಹೇಳ್ಕೊಡಕತ್ತೀನಿ. ನೀ ನೋಡಿದ್ರ ನೋಡ್ ಸೋನಿ, ಎಷ್ಟು ವರ್ಷ ನೀವು ಅಲ್ಲಿ ಫಾರಿನ್ದಾಗ ಇರ್ತೀರಿ? ಮುಂದಾದ್ರೂ ಇಲ್ಲಿ ಬರಲೇಬೇಕಾ? ಇಲ್ಲಿ ಬಂದಾಗ ಬರ್ತೀವಿ, ಆದ್ರೆ ಇಲ್ಲೆಲ್ಲ ಇರಲ್ಲಪ್ಪ. ಅಯ್ಯೋ, ನೀ ಇರ್ಲಿಕ್ಕಂದ್ರೂ ಅಷ್ಟ ಆಯ್ತು. ಆದ್ರೆ ಮನೆ ಹಿರೇ ಸೊಸಿ ಅದೀನಿ. ಹಿರೇ ಸೊಸಿ ಅಂದ್ರೆ ಏನು ಗೊತ್ತು, ಗೌರವ ಇಟ್ಕೋಬೇಕು. ನೋಡಿಲ್ಲ, ಆಕೆಗೆ ಏನಾದರೂ ಆ ಚಾನ್ಸ್ ಸಿಕ್ತಂದ್ರೆ ಮುಗಿದು ಹೋತು. ಮುಂದೊಂದು ದಿನ ನಿಮ್ಮ ಮನೆ ಸೇರಿಸ್ಕೊಳಂಗಿಲ್ಲ. ನಮ್ಮವನ್ನ ತಲೆ ಕೆಡಿಸಿ ಆಲೆ ಹಿರೇತನದ ಕಿಲಿ ಕಾಯಿಸ್ಕೊಂಡ್ಲು. ಒಂದ ದಿನಕ್ಕೆ ಹಿರೇತನ ಕಿಲಿ ಕಾಯಿಸ್ಕೊಂಡ್ಲ ಆ ಕಾವೇರಿ. ಇನ್ನು ನೀವು ಯಾವಾಗ ಬರ್ತೀರಿ? ಇನ್ನೊಂದು 2 ವರ್ಷ ಬಿಟ್ಟು ಬರ್ತೀರಿ. ಅಷ್ಟು ತನ್ನೋರೊಳಗ ಈ ಮನೆ ಆಸ್ತಿನೆಲ್ಲ ತನ್ನ ಹೆಸರಲ್ಲೇ ಬರ್ಸ್ಕೊಂಡು ನಮ್ಮನ್ನೆಲ್ಲರನ್ನ ಎಲ್ಲಿಡ್ಬೇಕು ಅಲ್ಲಿ ಇಡ್ತಾಳ. ನಿನ್ನ ಅಸ್ತಿತ್ವನ ನೀವು ಉಳಿಸ್ಕೊ. ಯಾಕ ಈ ಮನೆಗೆ ನೀವೇನು ಅಲ್ಲನ? ಈ ಮನೆಯಂಗೆ ನಿಮ್ದೇನು ಇಲ್ಲನ? ಈ ಮನೆಗೆ ಹಿರೇ ಸೊಸಿ ಅದಿ ನೀನು. ನಿನ್ನ ಗಂಡಗ ನಿನಗ ಸತೀಶ್ನಷ್ಟ ಅಧಿಕಾರ ಐತಿ ಗೊತ್ತನ? ಹಿಂಗೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ನಾ ಹೇಳೋ ಮಾತು ಕೇಳು. ನಿಮ್ಗೆ ಈಗ ಮಕ್ಕಳಿಲ್ಲ, ಮರಿ ಇಲ್ಲ, ಏನು ಅನ್ಸವಲ್ದು.
ಹಾಳೆ ಮಕ್ಕಳು ಮರು ಹೇಗಿಂದ ಎಷ್ಟು ಕಷ್ಟ ಗೊತ್ತನ, ಒಂದೊಂದು ರೂಪಾಯಿನೂ ಅಯ್ಯೋ ಎತ್ತಿರ್ಬೇಕಾಗಿತ್ತು, ನಾವು ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅಂತೇಳಿ ನೀನ ಪರಿತಪಿಸ್ತಿ. ಅದಕ್ಕೆ ನಾ ಹೇಳಕತ್ತೀನಿ, ಕೇಳು, ನಿನ್ನ ಅಸ್ತಿತ್ವನ ನೀವು ಉಳಿಸ್ಕೊ. ನಮ್ಗೆ ಆಸ್ತಿ ಬೇಡ, ನಾವು ಜಗ್ಗ ದುಡಿತೀವಿ ಅಂತೇಳಿ ಅಂತಿ, ಮುಂದೆ ಮಕ್ಕಳಾಗಿಂದ ಎಲ್ಲ ಬೇಕಾಗತ್ತವ. ಈಗೇನು ಅನ್ಸಂಗಿಲ್ಲ ನಿನಗೆ. ಅದಕ್ಕೆ ಹೇಳಕತ್ತೀನಿ, ನೀನು ಹೋಗಿ ನಮ್ಮ ಅವ್ವನ ಹತ್ರ ನೀವು ಯಾಕ್ರಿ ನಾನು ಹಿರಿ ಸೊಸೆ, ನನಗೆ ಹಿರೇತನ ಕೊಡೋದ್ಬಿಟ್ಟು ಅಕ್ಕಿ ಕೊಟ್ರಿ ಅಂತ ಜಗಳ ಮಾಡ. ನೀವು ಹೇಳೋದು ಕರೆನಾ? ಆದರೆ ನಿಮ್ಮಮ್ಮ ನಾನು ಪ್ರೀತಿ ಮಾಡಿಕೊಂಡು ಅವ್ರಿಗೆ ಹೇಳದೆ ಮದುವೆ ಆಗಿದ್ದೀವಿ ಅಂತಂದರೆ ನಿನಗೆ ಅಷ್ಟು ಗೊತ್ತಾಗಂಗಿಲ್ಲೇನು? ಜಗತ್ನಾಗ ಯಾರು ಹಂಗತಿ ಮದುವೆ ಆಗಂಗಿಲ್ಲೇನ್ರಿ ಅಂತೇಳಿ ನೀನು ಮಾತಾಡು, ಎಲ್ಲ ಹೇಳ್ಕೊಡ್ಬೇಕನ. ಹೋಗು ಹೋಗು. ಆಯ್ತು, ಇವಾಗಲೇ ಕೇಳ್ತೀನಿ. ನಾನು ಮನಿ ಮಗಳು, ನನಗೆ ಹಿರೇತನದ ಕಿಲಿಕಾಯಿ ಕೊಡೋ ಬದ್ಲಿ ಇವತ್ತು ಸೇರು ಒದ್ದು ಬಂದಾಳ ಆ ಕಾವೇರಿಗೆ ಮನಿ ಹಿರೇತನದ ಕಿಲಿಕಾಯಿ ಕೊಡ್ತೀಯಾ? ನೋಡು ಈಗ ಹೆಂಗಾಗತ್ತೆ ನೋಡವ. ಹೊಳ್ಳಿ ಆ ಕಿಲಿಕಾಯಿನ ಬೇಡಪ್ಪ, ಈ ಸೊಸಿಗೂ ಬೇಡ ಆ ಸೊಸಿಗೂ ಬೇಡ ಅಂತೇಳಿ ಹೊಳ್ಳಿಸ್ಕೊಂಡು ನಿನ್ನ ಹತ್ರ ಇಟ್ಕೋಬೇಕವ. ಹಂಗತಿ ಮಾಡಿದ್ ನೋಡಿ ಈಗ ಹೆಂಗೈತಿ. ಹೋಗಿ ಹೋಗಿ ಆ ತಿಪ್ಪೆಂದ ತುಣುಕನ್ನ ನೆತ್ತಿ ಮ್ಯಾಗಿಟ್ಟು ಓಲಾಡ್ಸ್ತಾಳ ನಮ್ಮವ್ವ. ಬೇರೆ ನಿನ್ನ ನಸೀಬ್ ಅಂದ್ರೆ ನಸೀಬ್ಲೇವ. ಕರೆ ಅಂದ್ರೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಭಾರಿ ಒಳ್ಳೇದಾಯ್ತು ನೋಡ್ಲಿ ನಿನಗೆ. ನನಗೆ ಹೆದ್ರಿಕೆ ಬರೋಕತ್ತಲೇವ. ಯಾಕೆ ನಿಮ್ಮ ಸತೀಶ್ ಡಾಕ್ಟರ್ ನೋಡಿ ಅಂಜಿಬಿಟ್ಟೇನೆ? ಹೋಗ ಅದಕ್ಕಲ್ಲೇ. ಮತ್ತು ಇವ್ರ ಮನೆಯವ್ರೆಲ್ಲರೂ ಕಲ್ತಾರ. ನಾನು ಯಾವತ್ತು ಪ್ಯಾಟೆಗಿದ್ದು ಬಾಯಿ ಮಾಡ್ದಕ್ಕೆ ಅಲ್ಲೇ. ಆದ್ರೆ ಇವರೆಲ್ಲ ಇವ್ರದ್ದು ಮನ್ಯಾಗ ನಾನು ಅಡ್ಜಸ್ಟ್ ಹಾಕಿನ ಅಲ್ಲೇ. ಇವ್ರದ್ದು ರೀತಿ ರಿವಾಜನ ಬೇರೆ ಐತಿ, ನಮ್ಮ ರೀತಿ ರಿವಾಜನ ಬೇರೆ ಐತ್ಲೇವ. ಏನಂತಾರೋ ಏನೋ, ಒಂದು ಸ್ವಲ್ಪ ದಿನ ಬೇಕಾಗತ್ತಲೆ ಅಡ್ಜಸ್ಟ್ ಆಗಕ್ಕೆ. ಮತ್ತು ನಾನೇನು ಏನು ನಂದು ಪರಿಸ್ಥಿತಿ ಹಂಗೆ ಆಯ್ತು. ಹೋದಾಗೆಲ್ಲ ತುಂಬ ಕಷ್ಟ ಅನ್ನಿಸ್ತು ನನಗೆ. ಒಂದು ಹೆಣ್ಣು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಿ ಆ ಗಂಡನ ಮನೆ ರೀತಿ ರಿವಾಜು ಕಲ್ಕೊಂಡು ಅಲ್ಲಿ ಹೊಂದಾಣಿಕೆಯಿಂದ ಜೀವನ ಮಾಡೋದು ಭಾಳ ಕಷ್ಟನೇ. ಮತ್ತು ಹೊಂದ್ಕೊಂಡು ಹೋಗಲೇಬೇಕಲೆ. ಆದರೆ ಒಂದು ಹೇಳ್ತೀನಿಲೆ ಕಾವೇರಿ, ದಯವಿಟ್ಟು ಹೇಳ್ತೀನಿ, ಅಳೋದೆಲ್ಲ ಮಾಡಕ್ಕೆ ಹೋಗ್ಬೇಡ ನೋಡು. ಭಾರಿ ಅಂದ್ರೆ ಭಾರಿ ಆಗಿರ್ಬೇಕು ನೋಡವ ಇನ್ಮೇಗಿದ್ದು ನೀನು. ಯಾರೋ ಏನೋ ಅಂದ್ರಂತ ತಗೊಂಡ್ರು ಅವ್ರ ಕೈಲಿ ಅನ್ನಿಸ್ಕೊಳೋದು ಈ ಥರ ಇರಕ್ಕೆ ಹೋಗ್ಬೇಡವ ಪ್ಲೀಸ್. ಹೆದ್ರ ಪುಕ್ಲಿ ಈ ಥರ ಇರಕ್ಕೆ ಹೋಗ್ಬೇಡ. ಸರಿ. ಆದ್ರೆ ಲೇ ಪಾರಿ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ನಾನು ಓದಿಲ್ಲ, ಆದ್ರೆ ನಮ್ಮ ಮನೆಯವರು ಬೇರೆ ಅಷ್ಟೊಂದು ಓದಿದಾರ. ಅವರು ನನ್ನ ಕೂಡ ಜಾಸ್ತಿನೂ ಮಾತಾಡಲ್ಲ. ನಂಗೊಂಥರ ಆಗಕತ್ತೈತ್ಲೆ. ಏನಂತಾರೋ ಏನು ಹೆಂಗೋ ಏನು ಅನ್ನಿಸ್ತಾ ಇದೆ ನೋಡ್ಲಿ. ಈ ಅರೇಂಜ್ ಮ್ಯಾರೇಜ್ ಒಳಗೆ ಸ್ವಾಭಾವಿಕ ಇದೆ. ಯಾಕಂದ್ರೆ ಅವ್ರ ಮಕ್ಕ ಇವ್ರು ನೋಡಿರಂಗಿಲ್ಲ, ಇವ್ರ ಮಕ್ಕ ಅವ್ರು ನೋಡಿರಂಗಿಲ್ಲ. ಇವ್ರು ಲವ್ ಮ್ಯಾರೇಜ್ನಾಗ ಆದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಾರ, ಅದು ಅಡ್ಜಸ್ಟ್ ಆಗಿ ಹೋಗ್ತಾರ. ಬಟ್ ಇಲ್ಲಿ ಅರೇಂಜ್ ಮ್ಯಾರೇಜ್ನಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕಲ್ಕೋಬೇಕಲ್ಲ. ಯಾಕಂದ್ರೆ ಗಂಡನ ಜೊತೆ ಹೊಂದಾಣಿಕೆಯಿಂದ ಇರಬೇಕು. ಅವ್ರ ಸ್ವಭಾವಗಳು ಗೊತ್ತಿರಂಗಿಲ್ಲ, ಸ್ವಭಾವಗಳನ್ನು ಅರ್ಥ ಮಾಡ್ಕೋಬೇಕು. ಹೌದಿಲ್ಲ? ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ. ಹಾಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕಲೆ. ಏನೇನ ಮಾತಾಡ್ಕೊಳಕತ್ತಾರ ಇವರಿಬ್ರು ನಮ್ಮನ್ನು ಬಿಟ್ಟು. ಏನೂ ಇಲ್ಲ, ಬರಲಿ. ಹುಡುಕಿ ಹಾಡಕ್ಕೆ ಎತ್ಬಿಟ್ಟಿನಿ, ಸಾಕಾಗ್ಬಿಟ್ಟತ್ ನನಗೆ. ಹುಡುಕ್ಯಾಡಿ ಎಲ್ಲಿ ಹೋಗಿದ್ರಲ್ಲ ನೀವಿಬ್ರು? ಅಯ್ಯೋ ಏನು ಕೇಳ್ತಿಲ್ಲ. ಅದೇ ನಮ್ಮ ಮಾಮ ಫೋನ್ ಹಚ್ಚಿದ್ರು, ಅವ್ರ ಜೊತೆ ಮಾತಾಡ್ಕೊಂತ ಕುಂತಿದ್ದೆ. ಆಮೇಲೆ ಈಕೆ ಬಸ್ಲಿಂಗಿ ಬಂದು ಬಾಲೆ ಅಂತ ಕರ್ಕೊಂಡ್ಬಂದ್ಲು. ಅಯ್ಯೋ ಅದು ಎಷ್ಟು ಮಾತಾಡ್ತೀವ ತಾಯಿ ನೀನು. ಅಲ್ಲೇ ಮದುವೆ ಮುಂಚೆನೇ ಇಷ್ಟೊಂದು ಮಾತಾಡ್ಬಿಟ್ರೆ ಮದುವೆಗಿಂದ ಏನು ಮಾತಾಡ್ತೀರಿ ಇಬ್ರು? ಅದೇನು ಮಾತಿರ್ತಾವಂತವು? ಹಂಗೆ ಇರ್ತಾವ ಬಿಡ್ಲೆ. ಅಯ್ಯಪ್ಪ, ನೀವಿಬ್ರು ಮದುವೆ ಆದವರು ಏನೋ ಪರ್ಸ್ನಲ್ ಮಾತಾಡಕತ್ತಿದ್ರಿ. ಹೌದೌದು, ನಮ್ಮಿಬ್ರದ್ದು ಅಂಕರು ಮದುವೆ ಆಗಿಲ್ಲ. ಪಾರಿನ ಮದುವೆ ಆಗೈತಿ ಏನೋ ಟಿಪ್ಸ್ ಹೇಳ್ಕೊಡಕತ್ತಿದ್ಲಿ ನಾ ಕಾವೇರಿಗೆ. ನಾವು ಬಂದುಬಿಟ್ವಿ. ಚೀಚಿ ಆ ಥರ ಏನಿಲ್ಲನೆ, ಹಂಗೆ ಮಾತಾಡಕತ್ತಿದ್ವಿ. ಕಾವೇರಿ ನಿಮ್ಮ ಮನೆಯಾಗೆಲ್ಲ ಮಾತಾಡಕತ್ತಿದ್ರಲಿ. ಇವತ್ತು ನಿಮ್ದು ಫಸ್ಟ್ ನೈಟ್ ಅಂತೆ. ನೋಡ್ಲಿ ನಮ್ಮ ಕಾವೇರಿ ಎಷ್ಟು ನಾಚ್ಕೊಳಕತ್ತಾಳ. ಎಷ್ಟು ಚಂದ ಕಾಣ್ತಿಲಿ ನಾಚ್ಕೊಂಡ್ರೆ. ಆದ್ರೆ ಇಲ್ಲಿ ನಿಮ್ಮ ಡಾಕ್ಟರ್ ಸಾಹೇಬ್ರು ಕಾಣೋಣವಲ್ರ. ಮತ್ತೇನು ಇವತ್ತು ಫಸ್ಟ್ ನೈಟ್ ಅಂತಾರ. ಎಲ್ಲೆಲ್ಲ ದವಾಖಾನೆಗೆ ಹೋಗೋದಾಗತ್ತ ನಾವು ಫಸ್ಟ್ ನೈಟ್ ಮಾಡ್ಕೊಳಕ. ಇನ್ನೂ ಬಂದಿಲ್ಲ ನಿಮ್ಮ ಡಾಕ್ಟ್ರು. ಅಲ್ಲ ಕ್ಲಿನಿಕ್ನಾಗ. ಹೋಗ್ಲೇ, ಏನು ಮಾತಾಡ್ತೀರಿ? ಊರ್ ಮಂಗ್ಯಾಗಳು ಆಕಿನ ಕಾಡಿಸ್ಬೇಡ್ರಲ್ಲ. ಮೊದ್ಲೇಕ ಅಂಜಿ ಹಿಕ್ಕಿ ಹಾಕ್ಯಾಳ. ಮತ್ತು ನೀವು ಮತ್ತಾಟ ಆಕಿನ ಅಂಜಿಸ್ಬಿಟ್ರೆ ಹೆಂಗೆ? ಅಯ್ಯ ಅನ್ಸುದನ ಏನಕ್ಕೆ ಕತೆ ಹೇಳಿದ್ನೋ. ಇನ್ನು ಇವ್ರು ಸಾಹೇಬ್ರು ಬಂದೇ ಇಲ್ಲ. ಕಾವೇರಿ ಇಲ್ಲದೇನ ಇಲ್ಲೇನು ಮಾಡಕತ್ತೀವ? ಅತ್ತಿ ಅದು ಚಿಕ್ಕಮ್ಮರು ಏನಾರ ಸ್ವೀಟ್ ಮಾಡು ಅಂತಂದ್ರೆ. ಈ ಕೆಲಸ ನೀ ಯಾಕೆ ಮಾಡ್ತಿ? ಸುಕನ್ಯಾ ನಿನಗೆ ಯಾಕೆ ಹೇಳಿದ್ಲು? ಮನೆಗೆ ಕೆಲಸದವ್ರು ಅದಾರಲ್ಲ, ಅಡುಗೆ ಒಳಗೆ ಆಕಿ ಮಾಡ್ತಾಳೆ, ನೀನು ಯಾಕೆ ಮಾಡಕ್ಕೆ ಹೋಗಿದ್ದೇವ? ನಮ್ಮ ಸುಕನ್ಯಾಗ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ ನೋಡು. ಹೊಸ್ತಾಗಿ ಮದುವೆಯಾಗಿ ಬಂದಾಳ, ಆಕೆ ಹೆಂಗೆ ಮಾಡ್ತಾಳೆ ಏನು ಗೊತ್ತಾಗಂಗಿಲ್ಲ ಏನಂತಿನ್ನ. ಇರಲಿ ಬಿಡ್ರಿ ಅತ್ತೆ, ಪರವಾಗಿಲ್ಲ ಮಾಡ್ತೀನಿ. ನಾವಿವತ್ತು ಹೋಗ್ಬಿಡ್ತಿದ್ವಿ, ನೀವು ಬ್ಯಾಡ ಅಂತೇಳಿ ಅಂದ್ರಿ. ಸುಮ್ಮನೆ
ಇವತ್ತೊಂದು ದಿನ ಇದೆವ ನಿಮ್ಮ ಗೆಳತಿದ್ದು ಇವತ್ತೊಂದು ಫಂಕ್ಷನ್ ಐತಿ ಅದೊಂದು ಮಾಡಿಬಿಡೋನು. ಹೌದಿಲ್ಲ, ನಾ ಮುಂಜಾನೆ ಎದ್ದು ಹೋಗ್ಬಿಡೋರಂತೆ. ಸರಿ ಇದೆ. ಅತ್ತೆ ಏನು ಸೋನಿ, ಯಾಕೆ ಸಿಟ್ಟಿಗಿದ್ದಿಲ್ಲ? ಯಾಕೆ ಏನಾತ? ಏನತ್ತೆ ನೀವು ಮಾಡ್ತಾ ಇರೋದು ಸರಿ ಇದೆನಾ? ನಾನೇನು ಮಾಡಿದೆ? ಏನತ್ತೆ, ಈ ಮನೆಗೆ ನಾನು ಹಿರಿ ಸೊಸೆ. ನನ್ಗೆ ಮನೆ ಹಿರಿತನದ ಕೀ ಕೊಡೋ ಬದ್ಲಿ ಇವತ್ತ ಬಂದಳ. ಹೋಗಿ ಹೋಗಿ ಈಕಿ ಕಾವೇರಿಗೆ ಮನೆ ಹಿರಿತನದ ಕೀ ಕೊಟ್ಟಿರಿ ನೀವು. ನಿಮಗೆ ಸರಿ ಅನಿಸ್ತೈತೇನ್ರಿ ಅತ್ತಿ? ನನಗೆ ಸರಿ ಅನ್ಸೈತಿ. ಅದು ಹೆಂಗೆ ಯೋಚನೆ ಮಾಡಿದ್ರಿ? ನಾನು ಮನೆ ಹಿರಿಯ ಸೊಸೆ, ನನಗೆ ಬಿಟ್ಟು ಆಕಿ ಕೈಯಾಗ ಯಾಕೆ ಹಂಗೆ ಕೀ ಕೊಟ್ರಿ ನೀವು? ಅದು ನನ್ನ ಇಷ್ಟ ಅಂತ ಹೇಳಿದ್ನಲ್ಲ. ನಾನು ಮದುವೆ ಆಗಿ ಬಂದಾಗ ನೀವು ನನ್ನ ಮಾತಾಡ್ಸಲಿನೂ ಇಲ್ಲ ನೀವು. ನೋಡು, ಈಗ ಮಾತಾಡೋ ಮಾತಲ್ಲ, ಈಗ ಸುಮ್ಮನೆ ಹೋಗಿ ನಾ ಮಾತಾಡೋಣ ಅಂತ. ಇಲ್ಲತಿ, ನೀವು ಅಕ್ಕಿ ಯಾಕೆ ಕೀ ಕೊಟ್ರಿ, ನನಗೆ ಯಾಕೆ ಕೊಡಲಿಲ್ಲ ಮನೆ ಹಿರಿತನಕ್ಕೆ? ಅದನ್ನು ನಾನು ಈಗ ತಿಳ್ಕೊಬೇಕು. ನೋಡು ಸೋನಿ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಮನೆಯಾಗ ಎಲ್ಲರೂ ಅದಾಗ ಸರಿ ಅನ್ಸಂಗಿಲ್ಲ, ನನ್ನ ಮಾತು ಕೇಳು. ಇಲ್ಲ ಅತ್ತೆ, ಇವತ್ತು ಹೇಳಲೇಬೇಕು. ಯಾಕೆ ನೀವು ಹಿಂಗತಿ ಮಾಡ್ತೀರಿ ಅಂದ್ರೆ, ಆಕಿ ನೀವು ಇಷ್ಟಪಟ್ಟು ತೆಗೆದಿರುವಂಥ ಸೊಸೆ, ಅದಕ್ಕೆ ಆಕಿ ಕೈಯಾಗ ಕೀ ಕೊಟ್ರೇನ? ಹೇಳ್ರಿ ಅತ್ತೆ. ಹಂಗಾದ್ರೆ ಈ ಮನೆ ಒಳಗೆ ನಂದೇನೂ ಇಲ್ಲ, ನನ್ನ ಅಸ್ತಿತ್ವನೇ ಇಲ್ಲನ? ಅಸ್ತಿತ್ವದ ಬಗ್ಗೆ ನೀನು ಮಾತಾಡ್ತಿ? ಮದುವೆ ಆಗ್ಬೇಕಾದ್ರೆ ಯಾರನ್ನ ಕೇಳಿ ಮದುವೆ ಆದ್ರೆ ನೀವು? ಮನೆಯಾಗ ಹಿರಿಯರು ಇರ್ತಾರ, ಅವ್ರನ್ನ ಕೇಳಬೇಕು ಮಾಡ್ಬೇಕಂತ ಅನಿಸ್ಲಿಲ್ಲನ? ಈಗ ಮಾತ್ರ ಹಿರಿಯತನದ ಕಿಲಿಕೈ ಬಗ್ಗೆ ಮಾತಾಡಕ್ಕೆ ಬಂದಳ. ಸೀಟ್ನ್ಯಾಗ ಒಂದೆರಡು ಮಾತು ಮಾತಾಡತ್ತೆ. ಯಾಕೆ ಹೇಳು? ನನ್ನ ಮಗನ ಈಗಿದ್ದವ್ನು ಇಷ್ಟು ಎತ್ತರ ಜೋಪಾನ ಮಾಡಿರ್ತೀನಿ. ಎಲ್ಲ ನಾನು ಜವಾಬ್ದಾರಿಗಳನ್ನ ಹೊತ್ತು ಜೀವನ ಮಾಡೀನಿ. ನನ್ನ ಮಗಂದ ಬೇಕು ಬೇಡಕ್ಕೆ ಎಲ್ಲ ಈಡೇರಿಸೀನಿ. ನನಗೆ ಒಳಗೆ ಸಿಟ್ಟಿತ್ತು. ನೋಡು, ನನ್ನ ಮಗ ಒಂದೇ ಒಂದು ಮಾತು ನನಗೆ ಕೇಳಿ ಮದುವೆ ಆಗಲಿಲ್ಲ ಅಂತೇಳಿ ನನಗೆ ಸಿಟ್ಟಿತ್ತು. ನೀವೇನು ಮಾಡಿದ್ರಿ? ಇಲ್ಲಿದ್ರೇನ? ಇಲ್ಲ, ನಾ ಸಿಟ್ಟು ಮಾಡ್ಕೊಂಡೇನೆ ಅಂತೇಳಿ ನೀವು ನನ್ನ ಬಿಟ್ಟು ನೀವು ಹೊರದೇಶಕ್ಕೆ ಹೋಗ್ಬಿಟ್ರಿ. ಹೊಳ್ಳಿ ನಾ ಸತ್ತೇನಂತ ಕೇಳಿಲ್ಲ, ಬದುಕೇನಂತ ಕೇಳಿಲ್ಲ, ಫೋನೇ ಮಾತಾಡ್ತೀನಿ, ಮುಗಿದು ಹೋತು. ಈಗ ಅಸ್ತಿತ್ವದ ಬಗ್ಗೆ ಮಾತಾಡಕ್ಕೆ ಬಂದಾಳ, ಈಗ ಹಿರಿಯತನದ ಕಿಲಿ ಬಗ್ಗೆ ಕೇಳಕ್ಕೆ ಬಂದಾಳ. ಒಂದು ದಿನ ನಾವು ಹೆಂಗದೀವಿ ಅಂತ ಯೋಚನೆ ಮಾಡಿರೇನ? ಮಾತಾಡಕ್ಕೆ ಬಂದ್ಬಿಟ್ಟು ಅತಿ ಅದೇನು ಗೊತ್ತಿಲ್ಲ ರೀ. ನಾನು ಈ ಮನೆ ಹಿರಿಯ ಸೊಸೆ ಅಲ್ಲ, ನನಗೆ ಆಕಿ ಬೇಕೇ ಬೇಕು. ನೀವು ಈಕೆ ನೀವು ಒಂದಿನಂಗಿಲ್ಲ ಮಕ್ಕಳನ್ನಂಗಿಲ್ಲ ಹಂಗೆ ಒದಾಡಕತ್ಬಿಟ್ಲಲ್ಲ. ನೋಡು, ಇದು ನೀವು ದುಡ್ದಿರೋದಲ್ಲ. ಅವಾಗ ನನಗೇನು ಹೇಳಿದ್ರಿ? ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡಿವಿ, ನಮ್ಮಿಬ್ರಿಗೆ ಇಷ್ಟ ಆಯಿತು, ನಾವು ಮದುವೆ ಹಾಕಿವಿ, ನಮಗೆ ನೀವೇನು ಸಂಬಂಧ ಇಲ್ಲ ಅಂತ ಹೇಳಿದ್ರಿ. ನಾನು ಒಂದು ಸಿಟ್ಟನೆ ಒಂದು ಮಾತು ಅಂದಿದ್ದಕ್ಕೆ ನೀವು ಒಂದು ಹೋಗ್ಬಿಟ್ರಿ. ಹಂಗಂದ್ರೆ ನಾನು ಯಾಕೆ ಮತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾ? ನೀ ನನ್ನ ಸೊಸಿ ಅತ್ಯಂತ ಏನು ಇಟ್ಕೊಂಡು ನಾನು ನಿನ್ನ ಬಗ್ಗೆ ಸೊಸಿ ಅಂತ ಇಟ್ಕೊಳಕ? ನನಗಿಷ್ಟ ಕಾವೇರಿ, ಅದಕ್ಕೆ ಮನೆ ಹಿರಿಯತನ ಕೀ ಕೊಟ್ಟೇನೆ. ಈಗ ನೀವು ಕೊಟ್ಟರೆ ಏನು ಪ್ರಯೋಜನ ಐತಿ? ನೀವು ಹೋಗಿ ಪಾರ್ಯಂದಾಗ ಕುಂದಿರ್ತೀವಿ, ಪಾರ್ಯಂದಾಗಿದ್ದ ಇದಕ್ಕೊಂದು ಮನೆ ಹಿರಿಯತನ ಮಾಡ್ತೀನ? ಅದನ್ನ ಹೇಳಿ ಮೊದ್ಲೇಕ. ಅಂಟಿ ಕುಸಿನ ಬರೋಬ್ಬರಿ ಕೇಳಿದ್ರು. ಯಾಕೆ ಮಾತಾಡಕ್ಕೆ ಬಾಯಿಲ್ಲ ನಿನಗೆ? ಅತ್ತೆ, ನಂಗೆ ಈ ಮನೆ ಹಿರಿಯತನ ಕೀಲಿ ಅದೆಲ್ಲ ಬೇಡ ರೀ ಅತ್ತೆ. ನನಗೆ ನಿಮ್ಮ ಪ್ರೀತಿ ಒಂದಿದ್ರೆ ಸಾಕ್ರಿ ಅತ್ತೆ. ನನ್ನ ಸಂಬಂಧ ಈ ಮನ್ಯಾಗ ಜಗಳ ಆಗೋದು ಸರಿ ಇರಂಗಿಲ್ಲ. ಅಕ್ಕ ಸಿಟ್ಟು ಮಾಡ್ಕೊಂಡು ಹೋದ್ರು. ಅತ್ತೆ, ನನಗೆ ಕೀಲಿ ಬೇಡ್ರಿ. ನನಗೆ ಗೊತ್ತೈತಿ ಕಾವೇರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ನೀ ಸುಮ್ಮನೆ ಇರು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನಾ ಏನು ಹೇಳ್ತೀನಿ ಅದನ್ನ ಮಾಡ್ಬೇಕು ಅಷ್ಟೇ. ನಿನ್ನ ಗಂಡನ ಚಂದ ನೋಡ್ಕೊ. ನಾ ಏನು ಹೇಳ್ತೀನಿ ಅದನ್ನ ಕೇಳಬೇಕು. ನೀನು ಸುಮ್ಮನೆ ಇದ್ದದ್ದು ತಲೆ ಹತ್ಕೊಳಕ್ಕೆ ಹೋಗ್ಬೇಡ, ಇವ್ರದೆಲ್ಲ ತಲೆ ಹಾಕೊಳಕ್ಕೆ ಹೋಗ್ಬೇಡ. ಇವ್ರದ್ದು ಫಸ್ಟ್ ನೈಟ್ ಐತಿ, ಅದಕ್ಕೆ ನಿಮ್ಮ ಗೆತಿನ ಚಂದಗರ